ಗೃಹ ಬಳಕೆ ಸಿಲಿಂಡರ್ ಬೆಲೆ ಮತ್ತೆ ಏರಿಕೆ ಮಾಡಿ ಕೇಂದ್ರ ಸರ್ಕಾರ ಮಧ್ಯಮ ವರ್ಗ ಹಾಗೂ ಬಡ ಜನರಿಗೆ ಶಾಕ್ ಕೊಟ್ಟಿದೆ. ಗೃಹ ಬಳಕೆ ಸಿಲಿಂಡರ್ ದರ ಕಳೆದ 3 ತಿಂಗಳಲ್ಲಿ 2ನೇ ಬಾರಿಗೆ ಏರಿಸಲಾಗಿದೆ. 14.2 ಕೆಜಿ ಗೃಹ ಬಳಕೆ ಸಿಲಿಂಡರ್ ಹಳೆಯ ದರ 915 ರೂಪಾಯಿ ಇತ್ತು. ಇದರ ಮೇಲೆ ಈಗ 29 ರೂಪಾಯಿ ಏರಿಕೆ ಮಾಡಿದ್ರಿಂದ ಹೊಸ ಬೆಲೆ 944 ರೂಪಾಯಿ 50 ಪೈಸೆ ಆಗಲಿದೆ. ಇನ್ನು 5 ಕೆಜಿ ಗೃಹ ಬಳಕೆ ಸಿಲಿಂಡರ್ ಹಳೆಯ ದರ 340 ರೂಪಾಯಿ 50 ಪೈಸೆ ಇತ್ತು. ಈಗ 10 ರೂಪಾಯಿ 50 ಪೈಸೆ ಹೆಚ್ಚಾಗಿದ್ದು 351 ರೂಪಾಯಿ ಆಗಿದೆ. ಜೊತೆಗೆ 10 ಕೆಜಿ ಗೃಹ ಬಳಕೆ ಸಿಲಿಂಡರ್ ಹಳೆಯ ದರ 654 ರೂಪಾಯಿ ಇದ್ದಿದ್ದು 20 ರೂಪಾಯಿ 50 ಪೈಸೆ ಹೆಚ್ಚಳದಿಂದಾಗಿ 674 ರೂಪಾಯಿ 50 ಪೈಸೆ ಆಗಿದೆ. 2ನೇ ಬಾರಿ ಗೃಹ ಬಳಕೆ ಸಿಲಿಂಡರ್ ಬೆಲೆ ಏರಿಕೆ ಮಾಡಿದ್ದನ್ನು ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಗೃಹಿಣಿಯರು ಭಾರಿ ಆಕ್ರೋಶ ಹೊರಹಾಕಿದ್ದಾರೆ. ಪದೇ ಪದೇ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಮಾಡಿಕೊಂಡು ಹೋದ್ರೆ ನಾವು ಬದುಕೋದು ಹೇಗೆ? ಬಡ ಜನರು ಊಟ ಮಾಡೋದನ್ನೇ ಬಿಟ್ಟು ಬಿಡಬೇಕಾ ಅಂತ ಗೃಹಿಣಿಯರು ಕಿಡಿಕಾರಿದ್ದಾರೆ. ಮೋದಿ ಅವರೇ, ನಿಮಗೆ ತಿಳಿತಾ ಇಲ್ಲ ಏನು? ನೀವು ದೇಶನ ಮಾರಲಿಕ್ಕೆ ಅಂತ ಇದು ಮಾಡ್ತಾ ಇದ್ದೀರಾ. ಕತ್ತಿ ಬಡವರು ಪದೇ ಪದೇ ನೀವು ಬೆಲೆನ ಜಾಸ್ತಿ ಮಾಡ್ತಾ ಇದ್ರೆ ಏನು ನಾವು ಬಡವರು ಇರಬೇಕಾ, ಬದುಕಬೇಕಾ, ಸಾಯಬೇಕಾ ಅನ್ನೋದು ನಿಮ್ಗೆ ತಿಳಿತಾ ಇಲ್ವಾ? ಎಲ್ಲದಕ್ಕೂ ಈ ಥರ ಏರ್ಸ್ಕೊಂಡು ಹೋಗ್ತಾ ಇದ್ರೆ ಏನಾಗಬೇಕು? ಅದನ್ನ ಇವತ್ತು ಅಡುಗೆ ಮಾಡೋದ ಹೋಟ್ಲಿಗೆ ಹೋಗೋಣ ಅಂದ್ರೆ ಅಲ್ಲಿಗೂ ಇಲ್ಲ, ಮನೇಲಿ ಮಾಡೋಣ ಅಂದರೆ ಅಲ್ಲಿಗೂ ಆಗ್ತಾ ಇಲ್ಲ. ಎಲ್ಲಿಗೆ ಹೋಗ್ಬೇಕು ಜನಗಳು? ಏನಾಗಬೇಕು? ಇಲ್ಲಿ ಯುದ್ಧ ಇಲ್ಲಿ ಸ್ಟಾರ್ಟ್ ಆಗುತ್ತಷ್ಟೆ. ಇಲ್ಲಿ ಜನಗಳು ಗಂಡ ಹೆಂಡ್ತಿರಿ ಯುದ್ಧ ಮಾಡೋದನ್ನ ನೋಡ್ಬೇಕು, ಖುಷಿ ಪಡ್ಬೇಕು ಅವರು. ಯಾಕಂದರೆ ಗಂಡ ಥರ ಸಾಲಲ್ಲ, ಹೆಂಡ್ತಿ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ. ಏನು ಮಾಡ್ಬೇಕು ನಾವು? ನೀವು ಉಜ್ವಲ ಅಂತ ಫ್ರೀ ಕೊಟ್ರಿ ಗ್ಯಾಸ್. 200 ರೂಪಾಯಿ ಅವಾಗ ಕಮ್ಮಿ ಮಾಡಿದಿರಿ. ಕಮ್ಮಿ ಮಾಡಿ ಏನು ಉಜ್ವಲ ಫ್ರೀ ಕೊಟ್ಟಿರಿ ನೀವು? ಏನೂ ಇಲ್ಲ. ಉಲ್ಟಾ ಬಡವ್ರಿಗೆ ಮೋಸ ಮಾಡ್ಲತ್ತೀರಿ ನೀವು. ಇಲ್ಲಿ ಏನು ಕಮ್ಮಂತ ಕಿಶಿನ ಬಡವ್ರಿಗೆ ಮೋಸ ಮಾಡ್ಲತ್ತೀರಿ. ಇನ್ನು ಮೋದಿ ಸರ್ಕಾರ ಯುದ್ಧದ ನೆಪ ಹೇಳಿ ಹೀಗೆ ಬಡ ಜನರಿಗೆ ಬರೆ ಹಾಕ್ತಿರೋದು ಸರಿಯಲ್ಲ ಅಂತ ಜನ ಅಸಮಾಧಾನ ಹೊರಹಾಕಿದ್ದಾರೆ. ನೇರವಾಗಿ ಸನ್ಮಾನ್ಯ ಮೋದಿ ಅವರು ಜನರ ಜೋಬಿಗೆ ಕತ್ತರಿ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ. ಪರಿಸ್ಥಿತಿ ಅರ್ಥ ಮಾಡ್ಕೊಬೇಕು. ಇವತ್ತು ಕೇವಲ ಒಂದು ಯುದ್ಧದ ನೆಪ ಹೇಳ್ಕೊಂಡು ಇವತ್ತು ಈ ರೀತಿ ದರ ಏರಿಕೆ ಮಾಡ್ತಿರೋದು ಯಾವ ನ್ಯಾಯ? ಇವತ್ತು ಎಲ್ಲಾದರೂ ಇಟ್ಕೊಂಡು ಇವತ್ತು ಜನರ ಮೇಲೆ ಈ ಥರ ದರ ಏರಿಕೆ ಮಾಡ್ತಾ ಇದ್ರೆ ಖಂಡಿತವಾಗೂ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಅಂದ್ರೆ ಈಗ ಬಡ ಜನರೆಲ್ಲ ಸಿಲಿಂಡರ್ ಬಿಡಬೇಕೀಗ. ಈಗ ಕಟ್ಟಿಗೆ ಆರಿಸ್ಕೊಂತ ಹೋಗಿ ಹೊಲಿ ಮೇಲೇನೆ ಅಡಿಗೆ ಮಾಡೋ ಪರಿಸ್ಥಿತಿ ಬರ್ತಾ ಇದೆ. ಬಡ ಜನರ ಮೇಲೆ ಈ ಥರ ಹೊರೆ ಹಾಕೋದು ಕಮರ್ಷಿಯಲ್ ಅಂದ್ರೆ ಬೇರೆ ಇತ್ತು. ಈಗ ಗೃಹ ಬಳಕೆಗೂ ರೇಟ್ ಏರ್ಸ್ಕೊಂತ ಹೋದ್ರೆ ಅಂದ್ರೆ ನಾವು ಅಡಿಗೆ ಮಾಡೋದು ತಿನ್ನೋದನ್ನ ಬಂದ್ ಮಾಡಬೇಕಾ ಆ ಪರಿಸ್ಥಿತಿ ಬರ್ತಾ ಇದೆ. ದಯಮಾಡಿ ಮೋದಿ ಸರ್ಕಾರದವರು ದರವನ್ನು ಇಳಿಸಿದ್ರೆ ಎಲ್ಲ ಬಡವರು ಬದುಕ್ತಾರೆ. CNG ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಎಲ್ಲ ದರದಲ್ಲೂ ಏರಿಸ್ಬಿಟ್ಟು ಈ ಥರ ಬಡವರಿಗೆ ಬರೆ ಎಳೆದ್ಬಿಟ್ರೆ ಮುಂದೆ ಬದುಕೋದು, ಜೀವನ ಮಾಡೋದು ತುಂಬ ಕಷ್ಟ. ಗೃಹ ಬಳಕೆ ಸಿಲಿಂಡರ್ ದರ ಏರಿಕೆ ಆಗ್ತಿದ್ದಂತೆ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದೆ. ಈ ಹಿಂದೆ UPA ಸರ್ಕಾರ ಇದ್ದಾಗ ದರ ಏರಿಕೆ ಆದಾಗಲೆಲ್ಲ ಸಿಲಿಂಡರ್ ಹಿಡಿದು ಬೀದಿಗೆ ಇಳಿಯುತ್ತಿದ್ದ ಬಿಜೆಪಿ ನಾಯಕರು ಈಗ ಎಲ್ಲಿದ್ದಾರೆ? ಈಗ ಯಾಕೆ ಬಿಜೆಪಿ ನಾಯಕರು ಗ್ಯಾಸ್ ಸಿಲಿಂಡರ್ ದರ ಹೆಚ್ಚಳದ ವಿರುದ್ಧ ಪ್ರತಿಭಟನೆ ಮಾಡ್ತಿಲ್ಲ ಅಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಟ್ವೀಟ್ ಮಾಡಿದ್ದಾರೆ. LPG ಬೆಲೆ ಏರಿಕೆ ಸಾಮಾನ್ಯ ಜನರ ಅಡುಗೆ ಮನೆಗಳನ್ನು ಸುಟ್ಟು ಹಾಕುವ ಉದ್ದೇಶ ಹೊಂದಿದೆ. 4 ತಿಂಗಳಲ್ಲಿ ಮೋದಿ ಸರ್ಕಾರ LPG ಸಿಲಿಂಡರ್ ಬೆಲೆ 89 ರೂಪಾಯಿಯಷ್ಟು ಹೆಚ್ಚಿಸಿದೆ. ನಮ್ಮ 3 ಪ್ರಶ್ನೆಗಳು. ಸಂಸತ್ತಿನಲ್ಲಿ ಮಾತನಾಡಿದ್ದ ಮೋದಿಯವರು ಈ ಯುದ್ಧದಿಂದಾಗಿ ತೊಂದರೆ ಆಗದಿರಲು 41 ದೇಶಗಳಿಂದ ಇಂಧನ ಆಮದು ಮಾಡಿಕೊಳ್ಳುವ ಬಗ್ಗೆ ದೊಡ್ಡ ಹೇಳಿಕೆ ನೀಡಿದ್ರು. ಅದು ಏನಾಯಿತು? ಇಂದಿಗೂ ಗ್ರಾಮೀಣ ಪ್ರದೇಶಗಳಲ್ಲಿ LPG ಕೊರತೆ ಇದೆ ಯಾಕೆ? 2025-26ರಲ್ಲಿ ಉಜ್ವಲ ಯೋಜನೆಯಡಿಯಲ್ಲಿ 5.56 ಕೋಟಿ ಕುಟುಂಬಗಳು ಒಂದೇ ಒಂದು ಸಿಲಿಂಡರ್ ಪಡೆದಿಲ್ಲ. ಇದು ಯುದ್ಧಕ್ಕೂ ಮುಂಚೆಯೇ ಆಗಿರೋದು. ಇದು ಮೋದಿ ಸರ್ಕಾರದ ಲೂಟಿಯ ಫಲಿತಾಂಶವಲ್ಲವೇ? ಶ್ರೀ ಮೋದಿ ಮತ್ತು ಬಿಜೆಪಿ ನಾಯಕರು UPA ಕಾಲದಲ್ಲಿ ಹಣದುಬ್ಬರದ ಬಗ್ಗೆ ಗದ್ದಲ ಎಬ್ಬಿಸುತ್ತಿದ್ರು. ಮೋದಿ ಸರ್ಕಾರ 12 ವರ್ಷಗಳಲ್ಲಿ LPG ಬೆಲೆಯನ್ನ 530 ರೂಪಾಯಿಗೆ ಹೆಚ್ಚಿಸಿದೆ ಎಂಬುದು ನಿಜವಲ್ಲವೇ? ಹಾಗಾದರೆ ಬಿಜೆಪಿ ನಾಯಕರು ಈಗ ಸಿಲಿಂಡರ್ಗಳೊಂದಿಗೆ ಬೀದಿಗಿಳಿದು ಯಾಕೆ ಪ್ರತಿಭಟಿಸುತ್ತಿಲ್ಲ? ಹೀಗೆ ಗ್ಯಾಸ್ ಸಿಲಿಂಡರ್ ದರ ಏರಿಕೆಗಳ ವಿರುದ್ಧ ವಿಪಕ್ಷಗಳು ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿವೆ. ಆದರೆ ಈ ದರ ಏರಿಕೆ ಬಗ್ಗೆ ಕೇಂದ್ರ ಸರ್ಕಾರ ಸಮರ್ಥನೆ ಕೊಟ್ಟಿದೆ. ಬೇರೆ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಭಾರತದಲ್ಲೇ ಕಡಿಮೆ ದರ ಇದೆ ಅಂತ ಕೇಂದ್ರ ಸರ್ಕಾರ ಸಮರ್ಥನೆ ಮಾಡಿಕೊಂಡಿದೆ. ಕೇಂದ್ರ ಸರ್ಕಾರ ಗೃಹ ಬಳಕೆ ಸಿಲಿಂಡರ್ ದರ ಹೆಚ್ಚಿಸಿದ ಸಂಬಂಧ ಪ್ರತ್ಯೇಕ ವರದಿ ಕೇಳಿದ್ದೇನೆ. ಇದಕ್ಕಿಂತ ಇಂಡಸ್ಟ್ರಿಯಲ್ ಗ್ಯಾಸ್ ದರ ಗಾಬರಿಯಾಗುವಂತೆ ಹೆಚ್ಚಿಸಿದ್ದಾರೆ. ಇದರ ವರದಿ ತರಿಸಿಕೊಳ್ಳುತ್ತಿದ್ದೇನೆ, ನಂತರ ಮಾತನಾಡ್ತೇನೆ ಅಂತ ಸಿಎಂ DK ಶಿವಕುಮಾರ್ ಹೇಳಿದ್ದಾರೆ. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೀನಿ ಗ್ಯಾಸ್ ಒಂದು. ಇದಕ್ಕಿನ್ನ ಈ ಇಂಡಸ್ಟ್ರಿಯಲ್ ಗ್ಯಾಸ್ ಇದೆಯಲ್ಲ, ಇಂಡಸ್ಟ್ರಿಯಲ್ ಗ್ಯಾಸು ಆಮೇಲೆ ಇಂಡಸ್ಟ್ರಿಯಲ್ ಬೇರೆ ಡೀಸೆಲ್ ಇದೆಯಲ್ಲ, ಅದು ಭಾಳ
ಗಾಬರಿ ಆಗೋಂಥ ಒಂದು ಏರಿಸಿದ್ದಾರೆ. ಅದೊಂದು ರಿಪೋರ್ಟ್ ತಗೊಳ್ತಾ ಇದ್ದೀನಿ, ನಾಳೆ ಅದ್ರ ಬಗ್ಗೆ ಮಾತಾಡ್ತೀನಿ. ಮತ್ತೊಂದೆಡೆ ಕೇಂದ್ರ ಸರ್ಕಾರದವರಿಗೆ ಇತಿಮಿತಿ ಇಲ್ಲ. 2 ಬಾರಿ ಸಿಲಿಂಡರ್ ದರ ಹೆಚ್ಚಿಸಿದ್ದಾರೆ. ಒಂದು ಶಿಪ್ ಪಾಸ್ ಆದ್ರೆ ಸಾಕು, ದೊಡ್ಡ ಪಬ್ಲಿಸಿಟಿ ಕೊಡ್ತಾರೆ ಅಂತ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ದರ 29 ರೂಪಾಯಿ ಏರಿಕೆ ಆಗಿದ್ದನ್ನ ಸಚಿವ ಡಾಕ್ಟರ್ ಯತೀಂದ್ರ ಖಂಡಿಸಿದ್ದಾರೆ. ಬಿಜೆಪಿ ಸದಾ ಜನವಿರೋಧಿ ನೀತಿ ಅನುಸರಿಸುತ್ತಲೇ ಬಂದಿದೆ. ಜಾಗತಿಕ ಮಟ್ಟದಲ್ಲಿ ತೈಲ ದರ ಕಡಿಮೆ ಆದಾಗ ಇಲ್ಲಿ ದರ ಇಳಿಸಿರಲಿಲ್ಲ. ಈಗ ಕಚ್ಚಾ ತೈಲ ದರ ಜಾಸ್ತಿ ಆಗಿರುವುದರಿಂದ ದರ ಏರಿಕೆ ಮಾಡಿದ್ದಾರೆ. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಜನರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಅಂತ ಕಿಡಿಕಾರಿದ್ದಾರೆ. Crude oil price was less. The government didn't pass on the benefit to the common people. Now when the international price has been increased, that has been passed on to the people. So this government has been very anti-people. ಮತ್ತೊಂದೆಡೆ ಸಿಲಿಂಡರ್ ದರ ಮತ್ತೆ ಹೆಚ್ಚಳ ವಿರೋಧಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಧಾನಿ ಮೋದಿ ರಾತ್ರಿ 8 ಗಂಟೆಗೆ ಮತ್ತೆ ಭಾಷಣ ಮಾಡಿ ದೇಶದ ಜನ ಕಡಿಮೆ ಊಟ ಮಾಡಿ ಅಂತ ಸಲಹೆ ನೀಡಬಹುದೇನೋ ಅಂತ ಕುಟುಕಿದ್ದಾರೆ. ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆ ದಾಖಲೆ ಮಟ್ಟದಲ್ಲಿ ಏರಿಕೆಯಾದ ಬೆನ್ನಲ್ಲೇ ಗೃಹ ಇಲಾಖೆಯ ಸಿಲಿಂಡರ್ ಬೆಲೆ 3 ತಿಂಗಳ ಅವಧಿಯಲ್ಲಿ 2ನೇ ಬಾರಿ 29ರಷ್ಟು ಏರಿಕೆಯಾಗಿದೆ. ಬಹುಶಃ 8 ಗಂಟೆಗೆ ಪ್ರಧಾನಿಗಳು ಮತ್ತೊಮ್ಮೆ ಟಿವಿಯಲ್ಲಿ ಕುಳಿತು ದೇಶದ ಜನತೆಗೆ ಕಡಿಮೆ ಊಟ ಮಾಡಿ ಎಂಬ ಆತ್ಮನಿರ್ಭರತೆಯ ಉಚಿತ ಸಲಹೆ ನೀಡಬಹುದೇನೋ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಮಾಂಗಲ್ಯ ಕಸಿಯುತ್ತೆ ಎಂಬ ಅತ್ಯಂತ ಕನಿಷ್ಠ ಮಟ್ಟದ ಹೇಳಿಕೆ ನೀಡಿದ ಪ್ರಧಾನಿಗಳು ಈಗ ಜನರ ಅನ್ನದ ತಟ್ಟೆಯನ್ನ ಕಸಿಯುತ್ತಿದ್ದಾರೆ. ಈ ಬೆಲೆ ಏರಿಕೆಯ ಅಚ್ಚೆ ದಿನಗಳ ಬಗ್ಗೆ ಕರ್ನಾಟಕದ ಬಿಜೆಪಿ ನಾಯಕರ ಗಾಢ ಮೌನವು ಜನಸಾಮಾನ್ಯರೆಡೆಗೆ ಅವರಿಗಿರುವ ಮಾನಸಿಕ ಕ್ರೌರ್ಯವನ್ನ ತೋರಿಸುತ್ತದೆ. ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಸ್ವಕ್ಷೇತ್ರ ಕನಕಪುರಕ್ಕೆ ಭೇಟಿ ನೀಡಿದ್ದಾರೆ. ಕನಕಪುರಕ್ಕೆ ತೆರಳುವ ವೇಳೆ ಝೀರೋ ಟ್ರಾಫಿಕ್ನಿಂದ ಸಾರ್ವಜನಿಕರಿಗೆ ತೊಂದರೆಯಾಗದಿರಲಿ ಅಂತ ಬೆಂಗಳೂರಿನ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ವರೆಗೆ ಮೆಟ್ರೋದಲ್ಲಿ ಪ್ರಯಾಣಿಸಿದ್ರು. ಮೆಟ್ರೋ ಪ್ರಯಾಣದ ವೇಳೆ ಪ್ರಯಾಣಿಕರ ಜೊತೆ ಸಿಎಂ ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ದಾರೆ. ರೈಲಿನಲ್ಲಿದ್ದ ಮಕ್ಕಳು ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಹಸ್ತಲಾಘವ ಮಾಡಿದ ಡಿಕೆ ಶಿವಕುಮಾರ್ ಅವರು ಕುಶಲೋಪರಿ ವಿಚಾರಿಸಿದ್ರು. ಸಿಲ್ಕ್ ಇನ್ಸ್ಟಿಟ್ಯೂಟ್ ನಿಲ್ದಾಣದವರೆಗೆ ಮೆಟ್ರೋದಲ್ಲಿಯೇ ತೆರಳಿದ ಸಿಎಂ ಡಿಕೆ ಅಲ್ಲಿಂದ ರಸ್ತೆ ಮಾರ್ಗವಾಗಿ ಕನಕಪುರಕ್ಕೆ ಪ್ರಯಾಣಿಸಿದ್ದಾರೆ. ಈ ವೇಳೆ ಜನರ ಜೊತೆ ಮಾತನಾಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಸುಮ್ಮನೆ ಟ್ರಾಫಿಕ್ ಎಲ್ಲ ಸಮಸ್ಯೆ ಆಗೋದು ಬೇಡ ಅಂತೇಳಿ ಮೆಟ್ರೋ ತಗೊಂಡಿದ್ದೀನಿ. ಇಲ್ಲಿಂದ ಟ್ರಾಫಿಕ್ ನಿಂತಿದೆ ಇಲ್ಲಿವರೆಗೂ. ಸೊ ಜನನು ಮೀಟ್ ಮಾಡಿದ್ದೀನಿ, ಟೈಮು ಸೇವ್ ಮಾಡಿದ್ದೀನಿ. ಸೊ ಇಲ್ಲಿಂದ ಮುಂದೆ ಹಳ್ಳಿಗೆ ಹೋಗ್ತಾ ಇದ್ದೀನಿ. ಖುಷಿಯಾಗಿದ್ದಾರೆ ಸರ್ ನಿಮ್ಮನ್ನು ನೋಡಿ ಟ್ರೈನಲ್ಲಿ. ನಾನು ಕಾಮನ್ ಮ್ಯಾನ್. ನಮ್ಮ ಕನಕಪುರದಲ್ಲಿ ನನ್ನ ಚೀಫ್ ಮಿನಿಸ್ಟರ್ ಇಲ್ಲ, ನಾನಲ್ಲಿ ಐ ಆಮ್ ದೇರ್ ರೆಪ್ರೆಸೆಂಟೇಟಿವ್. ಇಲ್ಲೆಲ್ಲ ಚೀಫ್ ಮಿನಿಸ್ಟರ್ ಇರಿ, ಕನಕಪುರದಲ್ಲಿ ಕೇಳ್ತಾರ ಅವರೆಲ್ಲ. ಡಿಕೆ ಎಂಬ ಜೈಕಾರ ಕಣ್ಣು ಹಾಯಿಸಿದಷ್ಟು ದೂರ ಜನಸಾಗರ. ಹೋದಲ್ಲೆಲ್ಲ ದೈತ್ಯ ಮಾಲೆಯಿಂದ ಸನ್ಮಾನ. ಇದು ಸಿಎಂ ಡಿಕೆ ಕೃತಜ್ಞತಾ ಸಮರ್ಪಣಾ ಪ್ರವಾಸದ ಅದ್ದೂರಿ ದೃಶ್ಯ. ಸಿಎಂ ಪಟ್ಟಾಭಿಷೇಕ ಆಗ್ತಿದ್ದಂತೆ ಡಿಕೆ ಶಿವಕುಮಾರ್ ತಮ್ಮನ್ನು ಕೈ ಹಿಡಿದು ವಿಧಾನಸೌಧದ ಮೆಟ್ಟಿಲೇರುವವರೆಗೂ ನಡೆಸಿದ ಸ್ವಕ್ಷೇತ್ರದ ಜನರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿಗೆ ಭೇಟಿ ಕೊಟ್ಟ ಮುಖ್ಯಮಂತ್ರಿಗೆ ಜನ ಅದ್ದೂರಿ ಸ್ವಾಗತ ಕೋರಿದ್ದಾರೆ. ಆಂಜನೇಯ ಸ್ವಾಮಿ ದೇಗುಲದಿಂದ ಬಸ್ ಸ್ಟ್ಯಾಂಡ್ ಸರ್ಕಲ್ ವರೆಗೆ ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ. ಈ ವೇಳೆ ಡಿಕೆ ಅಭಿಮಾನಿಗಳು ಹೂವಿನ ಮಳೆಯನ್ನೇ ಸುರಿಸಿದ್ದಾರೆ. ಹಾರೋಹಳ್ಳಿಯಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಸಿಎಂ ಭೇಟಿ ನೀಡಿ ದೇವಿಯ ಆಶೀರ್ವಾದ ಪಡೆದಿದ್ದಾರೆ. ಇನ್ನು ತುಂಗಣಿ ಗ್ರಾಮದ ಬಳಿ ಬೃಹತ್ ಸೇಬಿನ ಹಾರ ಹಾಕಲು ಕಾರ್ಯಕರ್ತರು ಮುಂದಾಗಿದ್ರು. ಈ ವೇಳೆ ಜನರನ್ನು ಉದ್ದೇಶಿಸಿ ಮಾತನಾಡಿದ ಸಿಎಂ ತಮ್ಮನ್ನು 8 ಬಾರಿ ಗೆಲ್ಲಿಸಿದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಎಂದಿದ್ದಾರೆ. ನಾನು ಸಿಎಂ ಅಲ್ಲ, ನಿಮ್ಮ ಸೇವಕ ಅಂದಿದ್ದಾರೆ. ನೀವು ನನ್ನನ್ನ ಕಳೆದ 8 ಬಾರಿ ವಿಧಾನಸಭೆಗೆ ಕಳಿಸ್ಕೊಟ್ಟಿದ್ದೀರಿ. ನಿಮ್ಮಿಂದ ಕರ್ನಾಟಕ ರಾಜ್ಯದ ಜನತೆಯ ಸೇವೆಯನ್ನ ಮಾಡಲು ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ. ಇನ್ನು ತಮ್ಮ ಸ್ವಕ್ಷೇತ್ರ ಕನಕಪುರದಲ್ಲಿ ಹೊಸ ಮೆಡಿಕಲ್ ಕಾಲೇಜ್ ನಿರ್ಮಾಣದ ಕನಸನ್ನು ತಮ್ಮೂರಿನ ಜನರೆದುರು ಮುಖ್ಯಮಂತ್ರಿ ತೆರೆದಿಟ್ಟಿದ್ದಾರೆ. ಇನ್ನು ಸದ್ಯದಲ್ಲೇ ಇನ್ನೊಂದು 15 ದಿನ ತಿಂಗಳಲ್ಲೇ ಬಂದು ಅಲ್ಲಿ ಭೂಮಿ ಪೂಜೆಯನ್ನ ಮಾಡಿ ಒಂದು ಹೊಸ ಮೆಡಿಕಲ್ ಕಾಲೇಜನ್ನ ಕನಕಪುರದಲ್ಲಿ ಪ್ರಾರಂಭವನ್ನ ಮಾಡಂತ ತಾಲೂಕದಲ್ಲಿ ಮಾಡಂತ ಕೆಲಸ. ಅದು ಆ ತಾಲೂಕು ಹಾಸ್ಪಿಟ್ಲು ನಿಮ್ಗೂ ಅನುಕೂಲ, ಕನಕಪುರದವ್ರಿಗೂ ಅನುಕೂಲ,
ಮಳವಳ್ಳಿಯಿಂದ ಬರೋದವ್ರಿಗೂ ಅನುಕೂಲ, ಎಲ್ಲರಿಗೂ ಕೂಡ ಅನುಕೂಲ. ಮನೆ ದೇವರು ಕೆಂಕೇರಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಿಎಂ ಕೆಂಕೇರಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದಿದ್ದಾರೆ. ಹಾರೋಹಳ್ಳಿ ಬಳಿಕ ಕೋಡಿಹಳ್ಳಿಯಲ್ಲಿಯೂ ಡಿಕೆಶಿಗೆ ಸೇಬಿನ ಹಾರದ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಟಿ ಬೇಕುಪ್ಪೆ ಗ್ರಾಮದಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ತಿಹಾರ್ ಜೈಲಿನಲ್ಲಿದ್ದಾಗ ಕಷ್ಟದಲ್ಲಿ ತನ್ನನ್ನು ನೋಡೋದಕ್ಕೆ ಬಂದ ದಿನಗಳನ್ನು ನೆನೆದಿದ್ದಾರೆ. ಜನ ವ್ಯವಸಾಯ ಮಾಡೋದನ್ನು ಬಿಡದೇ ಇರುವಂತೆ ಕರೆ ಕೊಟ್ಟಿದ್ದಾರೆ. ಎಸ್ಐಆರ್ ಬಗ್ಗೆ ಎಚ್ಚರ ವಹಿಸುವಂತೆ ಕಿವಿಮಾತು ಹೇಳಿದ ಸಿಎಂ ಡಿಕೆ 2028ಕ್ಕೂ ಸಿಎಂ ಆಗಿ ಮುಂದುವರಿಯುವ ಬಯಕೆ ತೆರೆದಿಟ್ಟಿದ್ದಾರೆ. ದೆಹಲಿಗೆ ಕಾಲಲ್ಲಿ ಚಪ್ಪಲಿ ಹಾಕಕ್ಕಾಗದವರು ಕೂಡ ನನ್ನನ್ನು ಬಂದು ಕೋರ್ಟಲ್ಲಿ ಬಂದು ನೀವೆಲ್ಲ ಬಂದು ಕೋರ್ಟಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಿದ್ದು, ರಸ್ತೆಯಲ್ಲಿ ನೋಡ್ತಾ ಇದ್ದಿದ್ದು, ನೀವು ಆಗ್ತಿದ್ದಂತ ಕಣ್ಣೀರು, ಇದೆಲ್ಲ ಕೂಡ ನನಗೆ ಅರಿವಿದೆ. ನೀವು ವ್ಯವಸಾಯ ಬಿಡಿಸಬಾರ್ದು, ನಿಮ್ಮ ಹತ್ರ ನೀವು ಹಾಲು ಉತ್ಪಾದನೆ ಮಾಡಬೇಕು, ಹಣ್ಣು ಬೆಳಿಬೇಕು, ಹೂವು ಬೆಳಿಬೇಕು, ರೇಷ್ಮೆ ಬೆಳಿಬೇಕು, ತೆಂಗು ಹಾಕ್ಬೇಕು, ಅಡಿಕೆ ಹಾಕ್ಬೇಕು, ಬದುಕಬೇಕು. ಬೆಂಗಳೂರಲ್ಲಿ ಹೋಗಿ ವಲಸೆ ಹೋಗಿ ರೋಡಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಯಾವುದೋ ಒಂದು ಅಂಗಡಿಯಲ್ಲಿ ಇಲ್ಲಾಂದ್ರೆ ಗಾರ್ಡ್ ಕೆಲಸ ಮಾಡಿಕೊಂಡು ನೀವು ಬದುಕಬಾರ್ದು. ನನ್ನ ಕೊನೆ ಉಸಿರಿರುವವರೆಗೂ ನಿಮ್ಮ ಮಗನಾಗಿ ನನ್ನ ಸೇವೆಯನ್ನ, ನಿಮ್ಮ ಸೇವೆಯನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಡಿಸೆಂಬರ್ದ ಬಳಿಕ ಇದೇ ಮೊದಲ ಬಾರಿಗೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿದ್ದಾರೆ. ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಗೆ ಪೂಜೆ ಸಲ್ಲಿಸಿದ ಪರಮೇಶ್ವರ್ ಬಳಿಕ ಧ್ಯಾನ ಮಂದಿರದಲ್ಲಿ 5 ನಿಮಿಷ ಧ್ಯಾನ ಮಾಡಿದ್ರು. ಧ್ಯಾನದ ಬಳಿಕ ಸ್ವಾಮೀಜಿಗಳ ಜೊತೆ ಮಾತುಕತೆ ನಡೆಸಿದ್ರು. ಇನ್ನು ತುಮಕೂರು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಡಿಸಿಎಂ ಪರಮೇಶ್ವರ್ 2 ವರ್ಷದ ಕಾಮಗಾರಿಗಳ ನೀಲಿನಕ್ಷೆ ತಯಾರಿಸಿ ವಾರದ ಒಳಗೆ ಸಲ್ಲಿಸುವಂತೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಹೇಮಾವತಿ ಕೆನಾಲ್ ಯೋಜನೆ 2028ರ ಚುನಾವಣೆ ಒಳಗೆ ಪೂರ್ಣಗೊಳಿಸುವಂತೆ ಸೂಚಿಸಿದರು. ಇತ್ತ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ಮಂಗಳೂರಿಗೆ ಬಂದ ಯುಟಿ ಖಾದರ್ಗೆ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಭರ್ಜರಿ ಸ್ವಾಗತ ಕೋರಲಾಯಿತು. ಬಳಿಕ ಉಳ್ಳಾಲದ ಸೈಯದ್ ಮದನಿ ದರ್ಗಾ, ಭಗವತಿ ದೇವಾಲಯ, ಸೈಂಟ್ ಸೆಬಾಸ್ಟಿಯನ್ ಚರ್ಚ್ಗೆ ಭೇಟಿ ನೀಡಿದ ಬಳಿಕ ಮಂಗಳೂರಿನ ಕುದ್ರೋಳಿ ದೇಗುಲಕ್ಕೆ ತೆರಳಿದರು. ಈ ವೇಳೆ ಮಾತನಾಡಿದ ಖಾದರ್, ನಾನು ಎಂದಿಗೂ ದಕ್ಷಿಣ ಕನ್ನಡದ ಜನ ತಲೆ ತಗ್ಗಿಸುವ ಕೆಲಸ ಮಾಡಲ್ಲ ಅಂದ್ರು. ನನ್ನ ಕೆಲಸ ಜಾಸ್ತಿ ಆಗ್ಬೋದು, ಕೆಲಸ ಕಡಿಮೆ ಆಗ್ಬೋದು. ಒಂದು ಮಾತೊಂದು ಸ್ಪಷ್ಟ, ನಾನು ಯಾವುದೇ ಕೆಲಸ ಇರಲಿ ಮಾತಿರಲಿ ಅದು ನಮ್ಮ ಜಿಲ್ಲೆಯ, ನಮ್ಮ ಕ್ಷೇತ್ರದ ಜನಸಾಮಾನ್ಯ ತಲೆ ಎತ್ತಿ ಹೋಗುವಂಥ ಕೆಲಸ ಅಲ್ಲದೆ ತಲೆ ತಗ್ಗಿಸುವಂಥ ಕೆಲಸ ಯಾರು ಕೂಡ ಮಾಡೋದಿಲ್ಲ ಅಂತ ಹೇಳಿಕ್ಕೆ ನಾನು ಬಯಸಿ ಎಲ್ಲರ ಆಶೀರ್ವಾದ ನಾನು ಇವತ್ತು ಕೇಳಿಕೊಳ್ತೇನೆ. ರಾಜ್ಯಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ನಾಳೆಯೇ ಕೊನೆ ದಿನವಾಗಿದೆ. ಆದರೆ ಇನ್ನೂ ಕೂಡ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಅಂತಿಮಗೊಂಡಿಲ್ಲ. ಎಚ್.ಡಿ. ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸುವ ಬಗ್ಗೆ ಬಿಜೆಪಿ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ. ದೇವೇಗೌಡರು ಮತ್ತೆ ರಾಜ್ಯಸಭೆಗೆ ಹೋಗಲು ಒಪ್ಪದಿದ್ರೆ ಜೆಡಿಎಸ್ ಬಿಜೆಪಿಗೆ ಒಪ್ಪಿಗೆಯಾಗುವ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇನ್ನು ವಿಧಾನ ಪರಿಷತ್ ಚುನಾವಣೆಗೆ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿಯಲಿದ್ದಾರೆ. ಎನ್ಡಿಎ ಅಭ್ಯರ್ಥಿಯಾಗಿ ಸೋಮವಾರ ಮಾಜಿ ಎಂಎಲ್ಸಿ ಗೋವಿಂದರಾಜು ನಾಮಪತ್ರ ಸಲ್ಲಿಸಲಿದ್ದಾರೆ. ಜೂನ್ 18ರಂದು ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಈಗಾಗಲೇ 5 ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ. ಬಿಜೆಪಿಯಿಂದ ಸೋಮವಾರ 2 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆಯಾಗಲಿದೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿರುವ ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಅಧಿಕಾರ ನಡೆಸುತ್ತಿದೆ. ಈ ವಿಧಾನಸಭಾ ಚುನಾವಣೆಯಲ್ಲೇ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದ ಜೋಸೆಫ್ ವಿಜಯ್ ಪೆರಂಬೂರು ಹಾಗೂ ತಿರುಚಿ ಪೂರ್ವ 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಗೆದ್ದಿದ್ರು. ಆದರೆ ಬಳಿಕ ಪೆರಂಬೂರನ್ನು ಉಳಿಸಿಕೊಂಡಿದ್ದ ವಿಜಯ್ ತಿರುಚಿ ಪೂರ್ವ ಕ್ಷೇತ್ರವನ್ನು ತ್ಯಜಿಸಿದ್ರು. ಈಗ ಈ ತಿರುಚಿ ಪೂರ್ವ ಕ್ಷೇತ್ರಕ್ಕೆ ಚುನಾವಣೆ ನಡೆಯಲಿದ್ದು ಟಿವಿಕೆ ಪಕ್ಷದಿಂದ ವಿಜಯ್ ಆಪ್ತ ಮತ್ತೊಬ್ಬ ನಟ ಸ್ಪರ್ಧಿಸಲಿದ್ದಾರೆ ಎನ್ನಲಾಗಿದೆ. ಟಿವಿಕೆ ಪಕ್ಷದಿಂದ ತಮಿಳು ಚಿತ್ರರಂಗದ ಸ್ಟಾರ್ ನಟ ನಿರ್ದೇಶಕ ರಾಘವ್ ಲಾರೆನ್ಸ್ ಚುನಾವಣೆಗೆ ಸ್ಪರ್ಧಿಸಲಿದ್ದಾರೆ ಎನ್ನಲಾಗಿದೆ. ಕೆಲ ವರ್ಷಗಳ ಹಿಂದೆ 6,000 ರೂಪಾಯಿ ವೇತನಕ್ಕೆ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿದ್ದ ವ್ಯಕ್ತಿಯೊಬ್ಬನ ಬಳಿ ಬರೋಬ್ಬರಿ 2 ಕೋಟಿ ನಗದು ಹಣ, 5 ಬಹುಮಹಡಿ ಕಟ್ಟಡ ಹಾಗೂ 14 ಸೈಟುಗಳಿರುವುದು ಪತ್ತೆಯಾಗಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಮೇಲೆ ಒಡಿಶಾದ ವಿಜಿಲೆನ್ಸ್ ಅಧಿಕಾರಿಗಳ ತಂಡ ಇಂಜಿನಿಯರ್ ಬೈಕುಂಠನಾಥ್ ಬೆಹೆರಾಗೆ ಸಂಬಂಧಿಸಿದ 9 ಸ್ಥಳಗಳಲ್ಲಿ ದಾಳಿ ನಡೆಸಿದೆ. ಈ ವೇಳೆ ಬೈಕುಂಠನಾಥ್ಗೆ ಸೇರಿದ ಬ್ಯಾಂಕ್ ಲಾಕರ್ಗಳಿಂದ ಬರೋಬ್ಬರಿ 2 ಕೋಟಿ ರೂಪಾಯಿ ನಗದು ವಶಪಡಿಸಿಕೊಂಡಿದೆ. ಬೆಳಗಾವಿಯಲ್ಲಿ ನಡೆದ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಶಿವಂ ಅಸೋಸಿಯೇಟ್ ಮಾಲೀಕ ಶಿವಾನಂದ ನೀಲಣ್ಣನವರ ಮೇಲಿದ್ದ ಆರೋಪ ಸಾಬೀತಾಗಿದೆ. ಈವರೆಗೆ ಸಾರ್ವಜನಿಕರಿಂದ 2,400 ಕೋಟಿ ರೂಪಾಯಿ ಸಂಗ್ರಹಿಸಿರುವುದಾಗಿ ಸಿಐಡಿ ಡಿಐಜಿಪಿ ಭೀಮಾಶಂಕರ್ ಗುಳೇದ್ ಮಾಹಿತಿ ನೀಡಿದ್ದಾರೆ.
ಅಚ್ಚರಿ ಅಂದ್ರೆ ಎಫ್ಐಆರ್ ಬಳಿಕವೂ ಜನರಿಂದ ಹೂಡಿಕೆ ಮುಂದುವರಿದಿದ್ದು ಸಾರ್ವಜನಿಕರು ಜಾಗೃತರಾಗಿರುವಂತೆ ಸುದ್ದಿಗೋಷ್ಠಿ ಮೂಲಕ ಭೀಮಾಶಂಕರ್ ಗುಳೇದ್ ಮನವಿ ಮಾಡಿದ್ದಾರೆ. ಈಗಾಗಲೇ ಜನ ಏನು ಇವ್ರನ್ನ ನಂಬಿಬಿಟ್ಟು ದುಡ್ಡು ಹಾಕಿದ್ದಾರೆ, ಅವರು ಮತ್ತೊಂದಿಷ್ಟು ಜನರಿಗೆ ಪ್ರೇರೇಪಣೆ ನೀಡಿ ದುಡ್ಡು ಹಾಕಿಸ್ತಾ ಇದ್ದಾರೆ. ಇದು ಈ ರೀತಿ ದುಡ್ಡು ಹಾಕಬಾರ್ದು ಇನ್ನು ಸಾರ್ವಜನಿಕರು ಅನ್ನೋದನ್ನು ತಮ್ಮ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸ್ಲಿಕ್ಕೆ ಈ ಒಂದು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ. ರೈತ ಸಂಪರ್ಕ ಕೇಂದ್ರದ ಪೂಜೆಗೆ ರೈತರನ್ನೇ ಕರೆದಿಲ್ಲ ಅಂತ ರೈತನೊಬ್ಬ ಮಾಜಿ ಸಚಿವ ಶಿವರಾಜ್ ತಂಗಡಗಿ ಮುಂದೆ ಹೈಡ್ರಾಮಾ ಮಾಡಿದ್ದಾನೆ. ಕೊಪ್ಪಳ ಜಿಲ್ಲೆ ಕಾರಟಗಿ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ರೈತ ಸಂಪರ್ಕ ಕೇಂದ್ರದ ಭೂಮಿ ಪೂಜೆಗೆ ರೈತರಿಗೆ ಆಹ್ವಾನ ನೀಡಿಲ್ಲವೆಂದು ಸಿಟ್ಟಿಗೆದ್ದ ರೈತ ನಾರಾಯಣ ಮಾಜಿ ಸಚಿವರ ಮುಂದೆಯೇ ಧಿಕ್ಕಾರ ಘೋಷಣೆ ಕೂಗಿದ್ದಾನೆ. ರೈತನ ನಡೆ ಕಂಡು ಸಚಿವರು ಗರಂ ಆಗಿದ್ದು ಕೂಡಲೇ ಎಚ್ಚೆತ್ತುಕೊಂಡು ಪೊಲೀಸರು ರೈತನನ್ನ ಸ್ಥಳದಿಂದ ಕರೆದೊಯ್ದಿದ್ದಾರೆ.